Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ರೇವಣ್ಣ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಸೊ ಅದರ ವಿಚಾರಣೆ ಕೂಡ ಇವತ್ತು ನಡೆಯಲಿಕ್ಕಿದೆ. ಸೊ ಹಾಗಾಗಿ ಅವರಿಗೆ ಜೈಲಾಗತ್ತಾ ಬೇಲಾಗತ್ತಾ ಅನ್ನುವಂಥದ್ದು ಕೂಡ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ಶಾಸಕ ಎಚ್.ಡಿ. ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಇದೆ. ಬಂಧನ ಭೀತಿಯಿಂದ ಈಗ ನಿರೀಕ್ಷಣಾ ಜಾಮೀನಿಗೆ ರೇವಣ್ಣ ನಿನ್ನೆ ಅರ್ಜಿ ಸಲ್ಲಿಸಿದ್ರು. ಇವತ್ತು ವಿಚಾರಣೆಗೆ ಬರಲಿಕ್ಕಿದೆ. ಎಸ್ಐಟಿಯಿಂದ ತಮ್ಮ ಮೇಲೆ ಅತ್ಯಾಚಾರ ಕೇಸ್ ಸೇರಿಸಿರುವ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಅತ್ಯಾಚಾರ ಕೇಸ್ಗೂ ನಿರೀಕ್ಷಣಾ ಜಾಮೀನನ್ನ ಕೋರಿದ್ದಾರೆ ಈಗ ಎಚ್.ಡಿ. ರೇವಣ್ಣ. ಅಂದ್ರೆ ಈ ಮುಂಚೆ ಏನ್ ದಾಖಲಾಗಿತ್ತು ಪ್ರಕರಣ, ಸೊ ಅದಕ್ಕೆ ಜೊತೆಗೆ ಎಸ್ಐಟಿ ಇಂದನೂ ಕೂಡ ಈಗ ಏನು ಎಕ್ಸ್ಟ್ರಾ ಸೆಕ್ಷನ್ ಗಳನ್ನ ಹಾಕಿದ್ದಾರೆ, ಅದರಿಂದನೂ ಕೂಡ ನನಗೆ ಬಂಧನದ ಭೀತಿ ಇದೆ ಅಂತ ಹೇಳಿ ಅವರೊಂದು ಅರ್ಜಿಯನ್ನ ಹಾಕಿದ್ದಾರೆ. ಎಚ್.ಡಿ. ರೇವಣ್ಣ ಪ್ರಭಾವಿ ರಾಜಕಾರಣಿ ಆಗಿರೋದ್ರಿಂದಾಗಿ, ಸೊ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರೋದ್ರಿಂದಾಗಿ ಆಕ್ಷೇಪವನ್ನ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಾಡುವ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಕೊಡಬೇಡಿ ಅನ್ನುವಂಥದ್ರ ಬಗ್ಗೆ ಬಹುಶಃ ಎಸ್ಐಟಿ ಅಧಿಕಾರಿಗಳು ಕೂಡ ಆಕ್ಷೇಪವನ್ನ ಸಲ್ಲಿಸಬಹುದು. ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪ ಸಲ್ಲಿಸೋದಕ್ಕೆ ಕೋರ್ಟ್ ಆದೇಶವನ್ನ ಕೂಡ ಈಗಾಗಲೇ ಕೊಡುವಂತಹ ಒಂದು ಸಾಧ್ಯತೆಗಳಿವೆ. ಸೊ ನಿನ್ನೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರೇವಣ್ಣ ಪ್ರಭಾವಿ ರಾಜಕಾರಣಿಯಾಗಿರುವ ಹಿನ್ನೆಲೆ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಧ್ಯತೆ ಇರೋದ್ರಿಂದಾಗಿ ಇವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅಂತ ಆಕ್ಷೇಪವನ್ನ ಏನು ಸಲ್ಲಿಸ್ತು ಎಸ್ಐಟಿ ಅಧಿಕಾರಿಗಳು. ಸೊ ಹಾಗಾಗಿ ಈಗ ಸಲ್ಲಿಸೋದಕ್ಕೆ ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಕೊಟ್ಟಂತಹ ಆದೇಶ. ಸೊ ಅದರಂತೆ ಇವತ್ತು ವಿಚಾರಣೆಗೆ ಬರುತ್ತೆ. ಸೊ ಇವತ್ತೇನು ಬೇಲಾಗತ್ತಾ ಜೈಲಾಗತ್ತಾ ಅನ್ನುವಂಥದ್ದು ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆಗಳಿವೆ. ಇನ್ನು ಅರ್ಜಿ ಸಲ್ಲಿಸಿರುವಂತಹ ರೇವಣ್ಣಗೆ ಈಗೇನು ಬಂಧನದ ಭೀತಿ ಇದೆ, ಸೊ ಅದರಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ನ್ಯಾಯಾಧೀಶರು ಕೇಳಿದಂತಹ ಒಂದು ಪ್ರಶ್ನೆ, ಎಫ್ಐಆರ್ ನಲ್ಲಿ ಎಲ್ಲವೂ ಜಾಮೀನು ನೀಡಬಹುದಾದಂತಹ ಒಂದು ಸೆಕ್ಷನ್ಗಳೇ ಇವೆ. ಸೊ ನೀವು ವಿಚಾರಣಾ ನ್ಯಾಯಾಲಯದಲ್ಲಿ ನೇರವಾಗಿ ಹಾಜರಾಗಬಹುದಿತ್ತಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೇಳಿದ್ದಾರೆ. ಅದಕ್ಕೆ ರೇವಣ್ಣ ಪರ ವಕೀಲರು, ಎಫ್ಐಆರ್ ನಲ್ಲಿ ಜಾಮೀನು ನೀಡಬಹುದಾದ ಆರೋಪಗಳಿವೆ ನಿಜ, ಆದರೆ ಮ್ಯಾಜಿಸ್ಟ್ರೇಟ್ಗೆ ಎಫ್ಐಆರ್ ನಲ್ಲಿ ಅತ್ಯಾಚಾರ ಆರೋಪ ಸೇರಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಮಗೆ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಎಚ್.ಡಿ. ರೇವಣ್ಣ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಎಸ್ಐಟಿ ಸಲ್ಲಿಸಿದ ಅರ್ಜಿ ಪ್ರತಿ ತಮಗಿನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ಕೂಡ ಮನವಿಯನ್ನ ಮಾಡಿದ್ರು. ಸೊ ಇದೆಲ್ಲ ಏನೇನು ಬೆಳವಣಿಗೆಗಳಾಗಿವೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ಮಾತಾಡ್ತಾ ಹೋಗೋಣ. ರಮೇಶ್, ಈಗ ಎರಡು ವಿಚಾರಗಳು. ಒಂದು, ಈಗ ರೇವಣ್ಣ ಅವರ ಒಂದು ಅರ್ಜಿ ಏನಿದೆಯಲ್ಲ, ಸೊ ಅದನ್ನ ಈಗ ಏನಾಗಬಹುದು, ಜೈಲಾಗಬಹುದಾ ಬೇಲಾಗಬಹುದಾ ಅನ್ನುವಂಥದ್ರ ಬಗ್ಗೆ ನಡೀತಾ ಇರುವಂತಹ ಒಂದು ಚರ್ಚೆ. ಇನ್ನೊಂದು ಕಡೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧನೂ ಕೂಡ ಎಕ್ಸ್ಟ್ರಾ ಸೆಕ್ಷನ್ಗಳು ಆಡ್ ಆಗಿರುವಂಥದ್ದು. ಈ ಸೆಕ್ಷನ್ ಅಡಿಯಲ್ಲಿ ಎಷ್ಟು ಸಂಕಷ್ಟ ಎದುರಾಗಬಹುದು ಈಗ ಪ್ರಜ್ವಲ್ಗೆ ಹಾಗೆ ರೇವಣ್ಣಗೆ ಅನ್ನುವಂಥ ಒಂದು ವಿಚಾರ. ರಮೇಶ್, ಹೇಳೋದಾದ್ರೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಹಳ ಗಂಭೀರವಾದಂಥ ಸೆಕ್ಷನ್ ಸೇರಿಸಿದ್ದಾರೆ. ಅಂದ್ರೆ ಅತ್ಯಾಚಾರದ ಸೆಕ್ಷನ್ ಅನ್ನು ಸೇರಿಸಿದ್ದಾರೆ. ಅದರಲ್ಲೂ ಅತ್ಯಾಚಾರದಲ್ಲಿ 376(2)N ಅಲ್ಲಿ ಏನಿದೆ, ಅದು ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಆಕೆಗೆ ಒಂದು ನೋವನ್ನುಂಟು ಮಾಡುವಂತ ಒಂದು ಸೆಕ್ಷನ್ ಆಗಿದೆ. ಅದು ಹೀಗಾಗಿ ಆಕೆ ಡಿಸ್ಫಿಗರ್ ಮಾಡಿರುವಂತ ಒಂದು ಆರೋಪ ಕೂಡ ಇದೆ. ಹೀಗಾಗಿ ಇದೊಂದು ಗಂಭೀರ ಸೆಕ್ಷನ್ ಆಗಿದೆ. ಮತ್ತೆ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸುವಂತ ಸೆಕ್ಷನ್ ಆಗಿದೆ. ಹೀಗಾಗಿ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ, ಯಾಕಂದ್ರೆ ಈಗ ಏನು ಆರೋಪಗಳನ್ನು ಹೊರಿಸಲಾಗಿದೆ, ವಿಡಿಯೋ ಚಿತ್ರೀಕರಣ ಮಾಡಿರೋದು, ಅದು ಕೂಡ ನಾನ್ ಬೇಲಬಲ್ ಅಫೆನ್ಸ್ ಆಗಿದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ಏನು ಪ್ರಜ್ವಲ್ ರೇವಣ್ಣ ಪ್ರಯತ್ನ ಮಾಡಿದ್ರು ಕೂಡ ಅದು ಬಹಳ ಕಷ್ಟ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಹಾಕಿರೋ ಸೆಕ್ಷನ್ಸ್ಗಳನ್ನ ಗಮನಿಸಿದ್ರೆ ಅದು ಬಹಳ ತೀವ್ರವಾದ ಗಂಭೀರವಾದಂತ ಒಂದು ಆರೋಪಗಳನ್ನ ಅವ್ರ ಮೇಲೆ ಹೊರಿಸಲಾಗಿದೆ. ಮತ್ತೆ ಈಗ 164 ಹೇಳಿಕೆಯಲ್ಲಿ ಜೊತೆಗೆ ಇನ್ನೊಬ್ಬ ಸಂತ್ರಸ್ತ ಮಹಿಳೆಯ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲೂ ಕೂಡ ಬಹಳ ಗಂಭೀರವಾದಂತ ಸೆಕ್ಷನ್ಗಳನ್ನ ಅಂದ್ರೆ ಹೇಳಿಕೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಆಧರಿಸಿನೇ ಈ ಒಂದು ಸೆಕ್ಷನ್ ಹಾಕಿರೋದ್ರಿಂದ ಪ್ರಜ್ವಲ್ ರೇವಣ್ಣಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಬಹುದು. ಮತ್ತೆ ಅವರಿಗೆ ಬಂಧನದ ಭೀತಿ ಕೂಡ ಸಾಕಷ್ಟು ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಗಂಭೀರ ಸೆಕ್ಷನ್ಗಳಿದ್ದಾಗ ಒಂದ್ ವೇಳೆ ಏನಾದ್ರು ನಿರೀಕ್ಷಣಾ ಜಾಮೀನು ಸಿಗದೆ ಹೋದ್ರೆ ಖಂಡಿತ ಅವರು ಬಂಧನಕ್ಕೆ ಒಳಗಾಗಲೇಬೇಕಾಗುತ್ತೆ. ಜೊತೆ ಕಸ್ಟಡಿಯಲ್ ಇನ್ವೆಸ್ಟಿಗೇಷನ್ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಒಂದ್ ವೇಳೆ ರಿಲೀಫ್ ಅಂದ್ರೆ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಮಾತ್ರ ಅವರಿಗೆ ಒಂದು ರಿಲೀಫ್ ಸಿಗಬಹುದು, ಅದರ್ವೈಸ್ ಅವರು ಜೈಲು ಸೇರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಎಚ್.ಡಿ. ರೇವಣ್ಣ ಅವ್ರಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ, ಎಚ್.ಡಿ. ರೇವಣ್ಣ ಅವರು ಏನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದರಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಅವ್ರ ಜಾಮೀನನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೊಂದು ಶಂಕೆ ಇದೆ, ಏನು ಮೊದಲನೇ ದೂರ ಏನು ದಾಖಲಾಗಿತ್ತು ಮನೆ ಗೆಲ್ಲಿಸಿದವರು, ಅವರು ಕೊಟ್ಟಿರುವಂತ ದೂರನ್ನ ಆಧರಿಸಿ ಈಗ ಏನು ಎಫ್ಐಆರ್ ಹಾಕಿತ್ತು ಅದರೆಲ್ಲ ಬೇಲಬಲ್ ಅಫೆನ್ಸ್ ಇತ್ತು.
ಕೋರ್ಟ್ ಕೂಡ ಇದು FIR ಎಲ್ಲ ಬೇಲಬಲ್ ಅಫೆನ್ಸ್ ಇದೆಯಲ್ಲ, ಬೇಲಬಲ್ ಅಫೆನ್ಸ್ ಇದ್ರೆ ಇದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಅದು ಊರ್ಜಿತನೇ ಆಗೋದಿಲ್ಲ. ಹೀಗಾಗಿ ಈ ಅರ್ಜಿ ಊರ್ಜಿತ ಅಲ್ವಲ್ಲ ಅಂತ ಹೇಳಿ ಕೇಳಿದಾಗ ಅವರ ಪರ ವಕೀಲರು ಹೇಳಿದ್ದು ಮತ್ತೆ ಆ ಅರ್ಜಿಯಲ್ಲಿ ಇರೋದು ಏನಂತಂದ್ರೆ 376 ಸೇರಿಸಿರುವಂತ ಸಾಧ್ಯತೆ ಇದೆ SIT ಅಧಿಕಾರಿಗಳು. ಹೀಗಾಗಿ ಅದಕ್ಕೂ ಕೂಡ ನಿರೀಕ್ಷಣಾ ಜಾಮೀನು ಕೊಡಿ, ಯಾಕಂದ್ರೆ ಈ ಒಂದು ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ, ಅಂದ್ರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ. ಆದ್ರೂ ಕೂಡ ಇವರು 376 ಸೇರಿಸಿರುವಂತ ಮಾಹಿತಿ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಈಗ ಇವತ್ತು ಅದಕ್ಕೆ SIT ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗತ್ತೆ, ಅದರಲ್ಲಿ ಅವರು ಸ್ಪಷ್ಟನೆ ಕೊಡಬೇಕಾಗತ್ತೆ. HD ರೇವಣ್ಣ ಅವರ ವಿರುದ್ಧನೂ ಏನು ಅತ್ಯಾಚಾರ ಆರೋಪವನ್ನು ಮಾಡಿದಾರಾ ಅಥವಾ ಕೇವಲ ಬೇಲಬಲ್ ಸೆಕ್ಷನ್ಸ್ ಮಾತ್ರ ಇದೆಯಾ ಅನ್ನೋದನ್ನ ಇವತ್ತು SIT ಅಧಿಕಾರಿಗಳು ಕೋರ್ಟ್ಗೆ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಅದಾದ್ಮೇಲೆ ಈ ಕೇಸು ಊರ್ಜಿತ ಆಗುತ್ತೋ ಅಲ್ವೋ ಅನ್ನೋದು ತೀರ್ಮಾನ ಆಗುತ್ತೆ. ಅಂದ್ರೆ ಇದು ನಿರೀಕ್ಷಣಾ ಜಾಮೀನು, ಈಗ ಬೇಲಬಲ್ ಅಫೆನ್ಸ್ ಅಂತ ಇದ್ದಾಗ ನಿರೀಕ್ಷಣಾ ಜಾಮೀನು ಅವಶ್ಯಕತೆನೇ ಬರೋದಿಲ್ಲ, ಯಾಕಂದ್ರೆ ಒಂದು ವೇಳೆ ಅರೆಸ್ಟ್ ಆದ್ರೂ ಇಮಿಡಿಯೇಟ್ ಆಗಿ ಜಾಮೀನು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಆಗ ನಿರೀಕ್ಷಣಾ ಜಾಮೀನು ಕೋರ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಬಹುದು. ಒಂದ್ ವೇಳೆ ಏನಾದ್ರು ಇದರಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಅಂದ್ರೆ ಅತ್ಯಾಚಾರದ ಆರೋಪ ಕೂಡ ಸೇರಿಸಿದ್ರೆ ರೇವಣ್ಣ ಅವರ ವಿರುದ್ಧ ಕೂಡ, ಆಗ ಕೋರ್ಟ್ ಇವರಿಗೆ ನಿರೀಕ್ಷಣಾ ಜಾಮೀನು ಕೊಡಬೇಕಾ ಬೇಡ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳನ್ನ ಬಂಧಿಸಬೇಕಾ ಬೇಡ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಹೀಗಾಗಿ ಇವತ್ತಿನ ಕೋರ್ಟ್ನ ವಿಚಾರಣೆ ಬಹಳ ಮಹತ್ವದ್ದು, ಮತ್ತೆ ಮಧ್ಯಂತರ ಜಾಮೀನನ್ನು ಕೂಡ ಕೇಳ್ತಾ ಇರೋದ್ರಿಂದ HD ರೇವಣ್ಣ ಅವರ ಪಾಲಿಗೆ ಇವತ್ತು ಬಹಳ ಮಹತ್ವದ ದಿನ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ಮತ್ತು ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.